ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ಚೆನ್ನಾಗಿದ್ದೀವಿ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದ್ದಾಗೆ ಲಕ್ಷ್ಮಿಗೆ ಸೀರೆ ಯಾವ ರೀತಿ ಉಡಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಇವತ್ತು ನಾನು ಸ್ಟ್ಯಾಂಡ್ ಬಳಸಿ ಯಾವ ರೀತಿ ಉಡಿಸೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ 1 ಮಾರಷ್ಟು ಸ್ಯಾರಿ ನಾನು ಅಳತೆಗೆ ಬಿಟ್ಕೊಂಡು ಮಿಕ್ಕಿದ್ನೆಲ್ಲ ನರಿಗೆ ಮಾಡ್ಕೊಂಡಿದ್ದೀನಿ. ಬಾರ್ಡ್ರನ್ನು ಅಷ್ಟೇ, ನಮಗೆ ಸೆರಗು ಹಾಕ್ಕೊಳ್ತೀವಲ್ಲ ಅದನ್ನು ಅಷ್ಟೇ ಸಣ್ಣ ಸಣ್ಣ ನರಿಗೆಗಳಾಗಿ ಮಾಡಿಕೊಂಡಷ್ಟು ನಮಗೆ ಗುಡ್ ಲುಕ್ಕಿಂಗ್ ಆಗಿ ಬರುತ್ತೆ. ಸೀರೆ ಉಡ್ಸೋದಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ. ಇವಾಗ ನಾನೇನು ನರಿಗೆ ಎಲ್ಲ ಇಟ್ಕೊಂಡಿದ್ದೀನಲ್ಲ, ಒಂದು ಸೈಡು ಎಲ್ಲ ಪಿನ್ ಮಾಡಿ ಇಟ್ಕೊಂಡಿದ್ದನ್ನ, ಇನ್ನೊಂದು ಕಡೆ ಬಾರ್ಡ್ರ್ ಎಡ್ಜ್ ಏನು ಬರುತ್ತಲ್ಲ ಆ ಎಡ್ಜ್ಗೆ ಎಲ್ಲನೂ ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ. ಒಂದೊಂದಾಗಿ ನೀಟಾಗಿ ಜೋಡಿಸ್ಕೊಂಡು ಒಂದು ಕೈಯಲ್ಲೇ ನಾವು ಲೈನ್ಗಳು ಹೇಳ್ಕೊಳ್ತಾ ಬಂದರೆ ಆ ನರಿಗೆಗಳು ಅದೇ ರೀತಿ ನೀಟಾಗಿ ಕೂರುತ್ತೆ. ಆವಾಗ ದೇವರಿಗೆ ಉಡ್ಸೋದು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಐರನ್ ಮಾಡಿರೋ ರೀತಿ ಥರನೇ ಇರುತ್ತೆ ಅಂತಲೇ ಹೇಳ್ಬೋದು. ಇದಾದಮೇಲೆ ಒಂದು ಸೇಫ್ಟಿ ಪಿನ್ ತೊಗೊಂಡ್ಬಿಟ್ಟು ನಿಮಗೆ ಆ ಬಾರ್ಡ್ರ್ ಎಂಟ್ರೆನ್ಸ್ ಏನಿರುತ್ತೆ ಆ ಸ್ಟಾರ್ಟಿಂಗಿಗೆ ಒಂದು ಸೇಫ್ಟಿ ಪಿನ್ನಿಂದ ನಾವು ನೀಟಾಗಿ ಬಾರ್ಡ್ರನ್ನೆಲ್ಲ ಲಾಕ್ ಮಾಡಿಕೊಂಡು ಈ ಥರ ನೀಟಾಗಿ ಎಳೆದಿಟ್ಕೊಂಡ್ರೆ ನಮಗೆ ಬಾರ್ಡ್ರ್ ಈ ಥರ ಬರುತ್ತೆ. ಇದಾದಮೇಲೆ ಇದೇ ಅಳತೆಗೆ ನಾವು ಉದ್ದ ಏನು ಅಳತೆ ಇದೆ ಅದನ್ನೆಲ್ಲ ನೀಟಾಗಿ ಒಂದು ಕಡೆಯಿಂದ ಜೋಡಿಸ್ಕೊಂಡು ಲೈನ್ ಮಾಡ್ಕೊತಾ ಬರಬೇಕಾಗುತ್ತೆ. ನಮ್ಮದು ಸ್ಟ್ಯಾಂಡು ಎಷ್ಟು ಅಳತೆ ಇದೆಯೋ ಅಷ್ಟು ಅಳತೆಗೆ ತಕ್ಕನಾಗೆ ನಾವು ಮಧ್ಯದಲ್ಲಿ ಒಂದು ಪಿನ್ ಮಾಡ್ಕೊಳ್ಬೇಕಾಗುತ್ತೆ. ಇವಾಗಂತೂ ತುಂಬ ಸ್ಟೈಲಲ್ಲಿ ಸ್ಯಾರೀಸ್ನ ಉಡಿಸ್ತಾ ಇದ್ದಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ದರ್ಬಾರ್ ಸ್ಟೈಲಲ್ಲಿ ಯಾವ ರೀತಿ ಉಡಿಸೋದು ಅಂತ ಆ ವಿಡಿಯೋನು ಕೂಡ ಖಂಡಿತವಾಗೂ ಅಪ್ಲೋಡ್ ಮಾಡ್ತೀನಿ. ಬಟ್ ಸ್ಟ್ಯಾಂಡ್ ಇಟ್ಕೊಂಡಿರೋರು ಯಾವ ರೀತಿ ಉಡಿಸೋದು ಅಂತ ತುಂಬ ಯೋಚನೆ ಮಾಡ್ತಾ ಇದ್ದರೆ ಈ ವಿಡಿಯೋ ಅವ್ರಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡದೆ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾವು ಹೊಸ ವಿಡಿಯೋಗಳನ್ನ ಹಾಕಿದಾಗ ನಿಮಗೆ ಫಸ್ಟೇ ನೋಟಿಫಿಕೇಷನ್ ಬರುತ್ತೆ. ಇವಾಗ ನಮ್ಮ ಸ್ಟ್ಯಾಂಡ್ ಈ ಅಳತೆಗೆ ಎಷ್ಟು ಅಳತೆ ಬೇಕು ಅಷ್ಟು ಅಳತೆ, ಸ್ವಲ್ಪ ಲೆಂತ್ ಉದ್ದನೇ ಇಟ್ಕೊಂಡಿದ್ದೀನಿ. ಮಿಕ್ಕಿದ ನರಿಗೆನೆಲ್ಲ ಒಳಗಡೆ ಹಾಕ್ಕೊಂಡು ನಮಗೆ ಲೆಂತ್ ಎಷ್ಟು ಬೇಕು ಅಷ್ಟರ ಮಟ್ಟಿಗೆ ಮಾತ್ರ ನಾವಿಲ್ಲಿ ಹೊರಗಡೆ ನೀಟಾಗಿ ಅದೆಲ್ಲ ಜೋಡಿಸ್ಕೊಳ್ತಾ ಇದ್ದೀವಿ. ಇದೆಲ್ಲ ಆದಮೇಲೆ ನಮಗೆ ಮಿಡಲ್ ಪೋರ್ಷನ್ಗೆ ಒಂದು ಅದು ತಕ್ಕನಾಗಿರುವಂಥ ಒಂದು ತಟ್ಟೆಯಲ್ಲಿ ಅಕ್ಕಿ ತುಂಬಿ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಇದೆಲ್ಲ ಆದಮೇಲೆ ಒಂದು ಸ್ಪ್ರೆಡ್ಡಿಂಗ್ ಎಲ್ಲ ಮಾಡ್ಕೊಂಡಿದ್ದೀನಿ. ಅದು ಅಳತೆಗೆ ಎಷ್ಟು ಬೇಕೋ ಅಷ್ಟರದ್ದು ಒಂದು ತಟ್ಟೆ ನೀಟಾಗಿ ಒಳಗಡೆ ಕೂರೋ ಥರ ಇರೋವಂಥದ್ದಕ್ಕೆ ಅಕ್ಕಿ ಹಾಕ್ಕೊಂಡು ರೆಡಿ ಮಾಡ್ಕೊಂಡಾಯಿತು. ಇವಾಗ ಇದೇ ಮೋಸ್ಟ್ ಇಂಪಾರ್ಟೆಂಟು, ನಮಗೆ ದೇವ್ರದ್ದು ಭುಜಗಳನ್ನ ರೆಡಿ ಮಾಡೋದಲ್ವ. ನಾನಿಲ್ಲಿ ಸಿಂಗಲ್ ಕೋಲ್ ತೊಗೊಂಡಿದ್ದೀನಿ. ಇದು ಒಂದು ಮೊಳಗಿಂದ ಒಂದು ಸ್ವಲ್ಪ ದೊಡ್ಡದಾಗಿದೆ ಕೋಲು. ಇನ್ನೊಂದು ಸ್ವಲ್ಪ ನಮಗೆ ಬಾಡಿ ಸ್ವಲ್ಪ ವಿಡ್ತಾಗಿ ದೊಡ್ಡದಾಗಿ ಕಾಣಬೇಕು ಅಂದರೆ ಲೆಂತ್ ಸ್ವಲ್ಪ ದೊಡ್ಡದಾಗಿ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಬಿಗಿಯಾಗಿ ಕಟ್ಟಿ ಒಂಚೂರು ಅಲ್ಲಾಡದೇ ಇರೋ ಥರ ಮಧ್ಯಕ್ಕೆ ಇದನ್ನು ನಾವು ಕೋಲನ್ನ ಕಟ್ಕೊಳ್ಬೇಕಾಗುತ್ತೆ. ಈ ಥರ ಕಟ್ಕೊಳ್ಳೋದ್ರಿಂದ ನಮಗೆ ಸೆಕ್ಯೂರ್ ಆಗಿರುತ್ತೆ. ಹ್ಯಾಂಡ್ಸ್ನ ನಾವು ಜಾಯಿನ್ ಮಾಡಿದಾಗಲೂ ಅದೇ ರೀತಿ ಇರುತ್ತೆ. ಹ್ಯಾಂಡ್ಸ್ಗೆ ನಾನಿಲ್ಲಿ ಒಂದು ಬ್ಲೌಸ್ ಪೀಸಲ್ಲಿ ಕವರ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ 2 ಕಡೆನೂ ಕವರ್ ಮಾಡ್ಕೊಂಡಿರ್ತೀನಿ. ಅದಕ್ಕೆ ಒಂದು ದಾರ ಕೊಟ್ಟಿರ್ತಾರೆ, ಸೊ ಆ ದಾರಕ್ಕೆ ಇದನ್ನೊಳಗಡೆ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಯಾವುದೇ ರೀತಿ ಸೂಜಿ ದಾರದಲ್ಲಿ ಬಳಸ್ತಾ ಇಲ್ಲ, ಯಾಕೆಂದರೆ ಸ್ವಲ್ಪ ಕೋಲು ಅಳತೆ ದೊಡ್ಡದಿರೋದ್ರಿಂದ ನೀಟಾಗಿ ಒಳಗಡೆ ಸ್ಟಿಫಾಗಿ ಕೂರುತ್ತೆ. ಇದೇ ಕಲರ್ ಇರೋ ಕಾಂಬಿನೇಷನ್ ಇರೋಂಥ ಒಂದು ಬ್ಲೌಸ್ ಪೀಸ್ನ ತೊಗೊಂಡಿದ್ದೀನಿ. ನಿಮ್ಗೆ ಯಾವ ಕಲರ್ ಬೇಕಾ ಇಷ್ಟ ಆಗುತ್ತೋ ಅದು ತೊಗೊಳ್ಬೋದು. ಇದನ್ನು ಇವಾಗ ನಾನು ಸ್ಟಾರ್ಟಿಂಗ್ ಮತ್ತು ಬ್ಲೌಸ್ ನಾವು ಯಾವ ರೀತಿ ಕವರ್ ಮಾಡ್ಕೊಳ್ತೀವೋ ಅದೇ ರೀತಿ ಫಸ್ಟು ಒಂದು ಕಡೆ ನೀಟಾಗಿ ಕವರ್ ಮಾಡಿಕೊಂಡು 2 ಕಡೆನೂ ಸೇಮ್ ಬ್ಲೌಸ್ ಅದೇ ರೀತಿ ಕವರ್ ಮಾಡಿಕೊಂಡು ನಮಗೆ ಭುಜ ನೀಟಾಗಿ ಕಾಣೋ ಥರ ವಿಡ್ತಾಗಿ ಬರಲಿ ಅಂತ ಸ್ವಲ್ಪ ಕೋಲು ದೊಡ್ಡದಾಗಿ ತೊಗೊಂಡ್ರೆ ನಮಗೆ ಬಾಡಿದು ಏನಿದೆ ವಿಡ್ತು ತುಂಬ ದೊಡ್ಡದಾಗಿ ಕಾಣುತ್ತೆ. ನೀವು ನೋಡ್ತಾ ಇರೋ ಥರ ನೋಡಿ, ಈ ಥರ ವಿಡ್ತು ದೊಡ್ಡದು ಬರುತ್ತೆ. ಇದೆಲ್ಲ ಆದಮೇಲೆ ನಮಗೆ ಮಧ್ಯಭಾಗಕ್ಕೆ ಯಾವುದೇ ರೀತಿ ಕೋಲ್ ಕಟ್ಟಿಲ್ಲ. ನಾನಿಲ್ಲಿ ಏನು ಮಾಡಿದ್ದೀನಿ, ಒಂದು ಬ್ಲೌಸ್ ಪೀಸ್ನ ಪಿನ್ನ ತೊಗೊಂಡಿದ್ದೀನಿ. ಪಿನ್ನಲ್ಲಿ ನಾವು ದಾರ ಟ್ಯಾಗ್ ಮಾಡಿದ್ವಲ್ಲ ಆ ದಾರಕ್ಕೆ ನೀಟಾಗಿ ಟೈಟಾಗಿ ಲಾಕ್ ಮಾಡ್ಕೊಳ್ಬಿಡ್ತಾ ಇದ್ದೀನಿ. ಇಲ್ಲಿ ಯಾವುದೇ ರೀತಿ ಪ್ಲಾಸ್ಟರೆಲ್ಲ ಏನೂ ಬಳಸಿಲ್ಲ, ಡೈರೆಕ್ಟಾಗಿ ಹಾಗೆ ಪಿನ್ ಮಾಡಿಕೊಂಡು ಅದನ್ನ ಅಳತೆ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಆದಮೇಲೆ ನಮ್ಮದು ಹೊರಗಡೆ ಬ್ಲೌಸ್ ಏನಿದೆ ನೋಡಿ, ಈ ಥರ ನೀಟಾಗಿ ಎಷ್ಟು ಅಳತೆ ಬೇಕೋ ಅಷ್ಟು ಅಳತೆಯಾಗಿ ಟೈಟಾಗಿ ನಾವು ಟ್ಯಾಗ್ ಮಾಡ್ಕೊಳ್ಬೇಕಾಗತ್ತೆ. ಫಸ್ಟು ಕೆಳಗಡೆಯಿಂದ ನಾವು ಸ್ವಲ್ಪ ಟೈಟ್ ಮಾಡ್ಕೊಳ್ಬೇಕು. ಸೊಂಟದ ಭಾಗ ಥರ ಬರಬೇಕು ನೀಟಾಗಿ, ಅದಕ್ಕೋಸ್ಕರ ಕೆಳಗಡೆದೆಲ್ಲ ನೀಟಾಗಿ ಎಳ್ಕೊಂಡು ಮೇಲ್ಗಡೆಯಿಂದ ನೀಟಾಗಿ ಎಳೆದು ಟೈಟಾಗಿ ಮಾಡಿದಷ್ಟು ನಮಗೆ ಭುಜ ಥರ ನೀಟಾಗಿ ಒಂದು ಶೇಪಿಂಗ್ ಥರ ಚೆನ್ನಾಗಿ ಕಾಣುತ್ತೆ. ಲಕ್ಷ್ಮಿಗೆ ಸೀರೆ ಉಡಿಸ್ದಾಗಲೂ ಅಷ್ಟೇ ತುಂಬ ಚೆನ್ನಾಗಿ ಬಿನ್ಗೆನೆ ಇದು ರೆಡಿಮೇಡ್ ಮಾಡಿಬಿಟ್ಟಿದ್ದಾರೇನೋ ಅನ್ನೋಷ್ಟು ಚೆನ್ನಾಗಿ ಬರುತ್ತೆ. ಇದೆಲ್ಲ ಆದಮೇಲೆ ಇದು ಫೈನಲ್ ಲುಕ್ ಈ ಥರ ಆಗಿರುತ್ತೆ. ಮತ್ತು ನಾವು ಇದಕ್ಕೆಲ್ಲ ಕೈಗೆ
ತೋಳುಬಂದಿ ಏನಿದೆ ಎಲ್ಲ ಹಾಕ್ಕೊಂಡು ಮತ್ತು ಬಳೆಗಳೆಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀವಿ. ಇದೆಲ್ಲ ಆದಮೇಲೆ ನಮ್ಮದು ಫೈನಲ್ ಲುಕ್ಕು ಪಾಟ್ ಎಲ್ಲ ರೆಡಿ ಆಗುತ್ತೆ. ಸೊ ಮಧ್ಯಭಾಗಕ್ಕೆ ಇಟ್ಟು ಅಳತೆ ಎಲ್ಲ ನೋಡಿಕೊಂಡು ಕ್ಲೀನಾಗಿ ಸೆಕ್ಯೂರ್ ಆಗಿದೆಯಾ ಅಂತೆಲ್ಲ ಟ್ಯಾಗ್ ಮಾಡಿಕೊಂಡು ಇವಾಗ ಮಧ್ಯದ ಭಾಗಕ್ಕೆ ಒಂದು ದಾರದಿಂದ ಕಟ್ಕೊಳ್ತಾ ಇದ್ದೀನಿ, ನೀಟಾಗಿ ಅದು ಸೆಕ್ಯೂರಾಗಿ ಕೂರಲಿ ಅಂತ. ಇದೆಲ್ಲ ಆದಮೇಲೆ ನಮ್ಮದು ಮೇನ್ ಲಾಸ್ಟ್ ಪಾರ್ಟ್ ಬಂದ್ಬಿಟ್ಟು ಸೆರಗು ಪಾರ್ಟು. ನೀವು ಯೋಚನೆ ಮಾಡ್ತಾ ಇರ್ಬೋದು, ಏನಪ್ಪ ಸ್ಯಾರಿ ಎಲ್ಲ ಉಡಿಸ್ಬಿಟ್ರು ಇನ್ನು ಪಾದಗಳನ್ನ ಜೋಡಣೆ ಮಾಡಲಿಲ್ವಲ್ಲ, ಯಾವಾಗ ಜೋಡಣೆ ಮಾಡ್ತಾ ಇರ್ತೀರಾ ಅಂತ ಯೋಚನೆ ಮಾಡ್ತಾಯಿದ್ರೆ ಹಾಗೆ ಕಂಟಿನ್ಯೂಟಿಯಾಗಿ ನೋಡ್ತಾ ಹೋಗಿ ಯಾವ ರೀತಿ ಜೋಡಣೆ ಮಾಡಿದ್ದೀವಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇದೆಲ್ಲ ಆದಮೇಲೆ ಫೈನಲಾಗಿ ನಾವು ಸ್ಮಾಲ್ ಆಗಿ ನರಿಗೆಗಳನ್ನೆಲ್ಲ ಇಟ್ಕೊಂಡಿರೋದನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡು ನೀಟಾಗಿ ಕವರ್ ಮಾಡಿ ಪಿನ್ ಮಾಡಿಕೊಂಡು ಫೈನಲಾಗಿ ಲುಕ್ಕಾಗಿ ರೆಡಿ ಮಾಡ್ಕೊಂಡಿದ್ವಿ. ಸೊಂಟದ ಭಾಗ ಎಲ್ಲ ಕಾಣುತ್ತೆ ಅನ್ನೋದಾದ್ರೆ ನೀಟಾಗಿ ಅದನ್ನ ಒಂದು ಸೇಫ್ಟಿ ಪಿನ್ ತೊಗೊಂಡು ನೀಟಾಗೆಲ್ಲ ಫುಲ್ ಕವರ್ ಮಾಡ್ಕೊಂಡ್ಬಿಟ್ಟು ಅದ್ರ ಮಧ್ಯಕ್ಕೆ ನೀವು ಸೊಂಟದ ಡಾಬ ಹಾಕ್ಕೊಂಡ್ರೆ ಕಂಪ್ಲೀಟಾಗಿ ಒಂದು ಲುಕ್ಕು ರೆಡಿ ಆಗುತ್ತೆ. ನಮಗೆ ದೇವಿಗೆ ಏನೇನು ಮಾಡಬೇಕು ಎಲ್ಲ ಲುಕ್ ರೆಡಿ ಆಗುತ್ತೆ. ಇವಾಗ ಇವಾಗ ದೇವಿಗೆ ಅಲಂಕಾರ ಅಂದರೆ ಎಲ್ಲ ಥರ ಒಡವೆಗಳು ಇಟ್ಕೊಂಡೇ ಇರ್ತೀವಿ ದೇವರಿಗೆ ಅಂತ. ಇದೆಲ್ಲ ಆದಮೇಲೆ ನಮ್ಮದು ಬ್ಲೌಸ್ ಏನಿದೆ ಎಲ್ಲ ರೆಡಿ ಮಾಡಿಕೊಂಡು ಹಿಂದ್ಗಡೆಯಿಂದ ದಾರ ಹಾಕ್ಕೊಂಡು ನಾನು ಕಾಲನ್ನ ತೊಗೊಂಡಿದ್ದೀನಿ. ಒಂದನ್ನು ನಾವು ಬಲ್ದ ಕಡೆ ಏನು ಸೆರಗೋದು ನಾವು ನರಿಗೆ ಮಾಡಿದ್ದೀವೋ ಅದರಲ್ಲೇ ಅದನ್ನ ಕವರ್ ಅಪ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ನಿಮಗೆ ಇದು ತುಂಬ ಕಾಲುಗಳು ತುಂಬ ಸೈಜ್ ಚಿಕ್ಕದಿರೋದ್ರಿಂದ ನಿಮಗೆ ದೊಡ್ಡದಾಗಿ ಕಾಣಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ನ್ಯೂಸ್ ಪೇಪರಲ್ಲಿ ಅದನ್ನ ನೀಟಾಗಿ ಒಳಗಡೆಗೆ ಲಾಕ್ ಮಾಡಿ, ಇದಾದಮೇಲೆ ಈ ಕಾಲನ್ನ ತೆಗೆದು ಇದಕ್ಕೆ ಲಾಕ್ ಮಾಡಿಬಿಟ್ಟು ಒಳಗಡೆಯಿಂದ ನಾವು ಈ ರೀತಿ ನರಿಗೆ ತೊಗೊಂಡು ಈ ರೀತಿ ಮಾಡಬೇಕಾಗುತ್ತೆ. ಫೈನಲಾಗಿ ನಮ್ಮದು ಎರಡು ದೇವ್ರದ್ದು ಕಾಲುಗಳನ್ನ ಈ ರೀತಿ ಜೋಡಿಸ್ಕೊಂಡು ನರಿಗೆಗಳನ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡಾದಮೇಲೆ ನಮಗೆ ಔಟ್ಕಮ್ ಈ ಥರ ಬರುತ್ತೆ. ಈ ನಮ್ಮ ಏನೇನು ಪಾದಕೆಗಳದ್ದು ಏನೇನಿದೆ ಇದು ಸ್ಟೋನ್ದು ಇದ್ದಿದ್ದರಿಂದ ಸ್ಟೋನ್ದೇ ಹಾಕ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಫೈನಲಾಗಿ ನಮ್ಮ ಮನೆಯ ಮಹಾಲಕ್ಷ್ಮಿ ಸ್ಟ್ಯಾಂಡ್ ಬಳಸಿ ಯಾವ ರೀತಿ ಯೂಸ್ ಮಾಡ್ಬೋದು ಅಂತ, ಸ್ಯಾರಿ ಯಾವ ರೀತಿ ಉಡಿಸ್ಬೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ಪ್ರೆಸೆಂಟ್ ಮಾಡಿದ್ದೀನಿ. ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ. ನಿಮ್ಗೆ ಹೇಗೆ ಅನ್ನಿಸುತ್ತೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಹಾಗೆ ನಿಮಗೆ ಯಾರು ಶೇರ್ ಮಾಡಬೇಕು ಅನಿಸುತ್ತೋ ಅವರು ಶೇರ್ ಮಾಡಿ. ನ್ಯೂಸ್ ಪೇಪರಲ್ಲಿ ಇದನ್ನ ಸ್ವಲ್ಪ ನೀಟಾಗಿ ಹರಡು ಥರ ಇರಲಿ ನರಿಗೆಗಳು ಅಂತ ಎಲ್ಲ ಒಳಗಡೆಗೆಲ್ಲ ನಾನು ಸ್ವಲ್ಪ ಕವರ್ ಅಪ್ ಮಾಡಿಕೊಂಡು ಫೈನಲಾಗಿ ಎಲ್ಲ ನಮ್ಮದು ದೇವ್ರಿಗೆ ಇಟ್ಟಿರೋಂಥ ಚೌಲಿ ಒಡವೆಗಳು ಎಲ್ಲ ರೆಡಿ ಮಾಡಿಕೊಂಡು ಫೈನಲಾಗಿ ನಮ್ಮನೆ ಮಹಾಲಕ್ಷ್ಮಿ ಈ ಥರ ರೆಡಿಯಾಗಿದೆ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್, ಟೇಕ್ ಕೇರ್ ಆಲ್ ಆಫ್ ಯು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.